ಮೈಸೂರಿನಲ್ಲಿ ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಪದೇ 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 ಮುನ್ನೆಲೆಗೆ ಬರ್ತಲೇ ಇದೆ. ಅದಕ್ಕೆ ಉತ್ತರ ಯತೀಂದ್ರ ಅವರೇನಾ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಮೈತ್ರಿ ಕಡೆಯಿಂದ ಇನ್ನೇನು ಹಾಲಿ ಸಂಸದರು ಪ್ರತಾಪ್ ಸಿಂಹ ಅವರೇ ಫಿಕ್ಸ್. ಆದ್ರೆ ಅವರ ಆಪೋಸಿಷನ್ ಆಗಿ ಯಾರು ನಿಂತ್ಕೊಳ್ತಾರೆ ಅಂದಾಗ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರೇ ಕಾಳಗಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಮೈಸೂರಿನಿಂದ ಸಿಎಂ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸ್ಪರ್ಧೆ ಖಚಿತಾನಾ? ಯಾಕೆ ಖಚಿತಾನ ಅನ್ನೋ ಪ್ರಶ್ನೆ ಅಂದಾಗ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರನ್ನೇ ಮಾಡೋಣ ಅನ್ನುವಂತಹ ಒಂದು ಚರ್ಚೆಗಳು ಮುನ್ನೆಲೆಗೆ ಬಂದಿತ್ತು. ಸಿದ್ದರಾಮಯ್ಯ ಅವರು ಕೂಡ ಒಂದು ಸರ್ವೆನ ನಡೆಸಿದ್ರು ಅವರ ಆಪ್ತರ ಮೂಲದ ಕಡೆಯಿಂದ. ಈಗ ಹೈಕಮಾಂಡ್ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಏನಾದ್ರು ಕೊಡ್ತಾ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಸುಳಿವು ನೆನೆ ಎಲ್ಲರೂ ಕೂಡ ಕಾಂಗ್ರೆಸ್ನವರೆಲ್ಲರೂ ಡೆಲ್ಲಿಗೆ ಹೋಗಿದ್ರಲ್ಲ, ಆಗ ಊಟ ಕೂತಂತಹ ಸಂದರ್ಭದಲ್ಲಿ ಇದು ಚರ್ಚೆಯಾಗಿದೆ. ಯಾರ್ಯಾರನ್ನ ಎಲ್ಲೆಲ್ಲಿಗೆ ಅಭ್ಯರ್ಥಿಗಳನ್ನು ಹಾಕೋದು ಅಂತ. ಮೈಸೂರು ಅಂತ ಬಂದಾಗ ಯತೀಂದ್ರ ಅವರೇ ಅಂತ ಅವ್ರು ಸುಳಿವು ಕೊಟ್ಟಿದ್ದಾರಂತೆ. ಹಾಗಾದ್ರೆ ಈಗ ಫೈನಲ್ ಡಿಸಿಷನ್ ಯಾರ್ದು? ಸಿದ್ದರಾಮಯ್ಯ ಅವ್ರದೇನಾ? ಮತ್ತೊಂದು ಸರ್ವೆಯನ್ನ ನಡೆಸೋದ್ರ ಮುಖಾಂತರ ಅಲ್ಲಿ ಗೆಲುವಿನ ವಾತಾವರಣ ಇದೆ ಅಂದಾಗ ಬಹುಶಃ ಫಿಕ್ಸ್ ಮಾಡ್ತಾರೆ ಅಂತ ಕಾಣುತ್ತೆ. ಓಕೆ, ಇದೀಗ ಸಿಎಂ ಸಿದ್ದರಾಮಯ್ಯ ಪುತ್ರ ವರ್ಸಸ್ ಸಂಸದ ಪ್ರತಾಪ್ ಸಿಂಹ ಕಾಳಗ ಫಿಕ್ಸ್ ಅಲ್ಲಿ 19 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ನಿನ್ನೆ ಖರ್ಗೆ ಅವರ ಡೆಲ್ಲಿ ನಿವಾಸದಲ್ಲಿ ಚರ್ಚೆಯಾಗಿದೆಯಂತೆ. ಚರ್ಚೆಯ ಸಂದರ್ಭದಲ್ಲಿ ಮೈಸೂರು ಅಭ್ಯರ್ಥಿಯ ಆಯ್ಕೆ ಸಿಎಂಗೆ ಬಿಡೋಕೆ ಖರ್ಗೆ ಸೂಚನೆ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಮೈಸೂರಿನ ಬಗ್ಗೆ ಬಿಡಿ ಅಂದ್ರೆ ಮಗನ್ನೇ ನಿಲ್ಲಿಸ್ತಾರಾ ಅನ್ನೋ ಪ್ರಶ್ನೆ ಇದೆ. ಸಿಎಂ ಮಗನ ನಿಲ್ಲಿಸೋ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಿದ್ದಾರೆ. ಅಭ್ಯರ್ಥಿ ಅವರೇ ತೀರ್ಮಾನ ಮಾಡ್ಲಿ ಅಂತ ಖರ್ಗೆ ಅವರು ಹೇಳಿದಾರಂತೆ. ಆದ್ರಿಂದ ಮೈಸೂರು ಅಭ್ಯರ್ಥಿ ಚರ್ಚೆ ಈಗ ಬೇಡ ಅಂತ ಖರ್ಗೆ ಅವರು ಅದನ್ನ ಸೈಡ್ ಲೈನಿಗೆ ಇಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡ್ಕೊಳ್ಳಿ, ಅವ್ರೂರು ಮಗನಾದ್ರೂ ನಿಲ್ಲಿಸ್ಕೊಳ್ಳಿ ಅಥವಾ ಬೇರೆಯವ್ರನ್ನಾರು ಕರ್ಕೊ ಬರ್ಲಿ ಅಂತ. ಮಗನನ್ನ ಸ್ಪರ್ಧೆಗಿಳಿಸೋಕೆ ಇದೀಗ ಸಿದ್ದರಾಮಯ್ಯ ಅವರು ಒಲವು ತೋರಿಸ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಪುತ್ರನ ಕ್ಷೇತ್ರದಿಂದಲೇ ಅವರು ನಿಂತ್ಕೊಂಡು ಗೆದ್ದು ಇವತ್ತು ಸಿಎಂ ಆಗಿದ್ದಾರೆ. ಮಗನಿಗೊಂದು ನಿಲುವು ಅಂದ್ರೆ ಒಂದು ದಾರಿ ಮಾಡ್ಕೊಡ್ಬೇಕಾಗಿದೆ. ಅದಕ್ಕೆ MP ಎಲೆಕ್ಷನ್ಗೆ ನಿಲ್ಲಿಸ್ತಾರಾ? ಮೈಸೂರು ಅಭ್ಯರ್ಥಿ ಬಗ್ಗೆ ಸಿಎಂ ತೀರ್ಮಾನ ಮಾಡ್ತಾರೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಬಟ್ ಈಗೆಲ್ಲವೂ ಕೂಡ ನಿಂತಿರುವಂತದ್ದು ಸಿದ್ದರಾಮಯ್ಯ ಅವರ ನಿರ್ಧಾರದ ಮೇಲೆ. ಈಗ ಆಲ್ರೆಡಿ ಒಂದು ಸುತ್ತಿನ ಅವರ ಆಪ್ತ ವಲಯದಿಂದ ಸರ್ವೆ ಆಗಿದೆ. ಅವ್ರು ಹೇಳ್ತಾ ಇರುವಂತದ್ದು ಪೂರಕ ವಾತಾವರಣ ಸದ್ಯಕ್ಕೆ ಇಲ್ಲ, ಬೇಡ ಅಂತ ಹೇಳಿದ್ರಂತೆ ಕೆಲವರು. ಬಟ್ ಇದೀಗ ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾರೆ ಕಾದ್ ನೋಡೋಣ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ. ಸುಖೇಶ್, ಅಲ್ಲಿನ ಹಾಲಿ ಸಂಸದರೇ ಒಂದ್ಸಲ ಚಾಲೆಂಜ್ ಹಾಕಿದ್ರು ಸಿದ್ದರಾಮಯ್ಯ ಅವ್ರಿಗೆ, ಅವ್ರ ಮಗನನ್ನೇ ಬೇಕಾದ್ರೆ ತಂದು ನಿಲ್ಲಿಸ್ಲಿ ಅಂತ. ಆ ಬೆನ್ನಲ್ಲೇ ಹಲವು ಸಲ ಯತೀಂದ್ರ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಸೊ ಈಗ ನಿನ್ನೆ ಚರ್ಚೆ ಆಗಿರೋದ್ರ ಬಗ್ಗೆ ಡೀಟೇಲ್ಸ್ ಏನ್ ಕೊಡ್ತೀರಿ? ವಿದ್ಯಾ, ಪ್ರಮುಖವಾಗಿ ನಿನ್ನೆ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತ ಸಭೆಯಲ್ಲಿ ಸುಮಾರು 19 ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಅಂದ್ರೆ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 19 ಲೋಕಸಭಾ ಕ್ಷೇತ್ರದ ಬಗ್ಗೆ ನಡೆದಿರುವಂತಹ ಚರ್ಚೆ ಸಂದರ್ಭದಲ್ಲಿ ಮೈಸೂರು ಅಭ್ಯರ್ಥಿಯ ಆಯ್ಕೆ ವಿಚಾರದ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೆದಿದೆ ಅನ್ನುವಂಥದ್ದು. ಆದ್ರೆ ಎಐಸಿಸಿ ಅಧ್ಯಕ್ಷ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಜ್ಯ ನಾಯಕರ ಮುಂದೆ ಹೇಳಿದ್ದಾರೆ ಅನ್ನುವಂಥ ಮಾತುಗಳು. ಮೈಸೂರಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಪರ್ಧೆಯ ವಿಚಾರವೂ ಕೂಡ ಚರ್ಚೆ ನಡೀತಾ ಇದೆ. ಅವರು ಕೂಡ ಆಸಕ್ತಿ ಇದ್ದಂತೆ ಇದೆ. ಹಾಗಾಗಿ ಒಂದಷ್ಟು ಸರ್ವೆ ಈ ರೀತಿಯ ಮಾಹಿತಿಗಳನ್ನ ತೆಗೆದುಕೊಂಡ ನಂತರ ಅಂತಿಮವಾದ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ ಅನ್ನುವಂಥದ್ದು. ಹಾಗಾಗಿ ಆ ವಿಚಾರವನ್ನ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳಿಗೆ ಬಿಟ್ಟುಬಿಡೋಣ, ಮೈಸೂರಿನ ಅಭ್ಯರ್ಥಿಯ ಆಯ್ಕೆಯ ವಿಚಾರವನ್ನ ಅನ್ನುವಂಥ ಮಾತನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ನಾಯಕರ ಮುಂದೆ, ಸಚಿವರುಗಳ ಮುಂದೆ ಹೇಳಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಮೈಸೂರಿಂದ ಈ ಬಾರಿ ಯತೀಂದ್ರ ಅವರ ಸ್ಪರ್ಧೆ ನಡೆಯುತ್ತಾ, ಈ ವಿಚಾರದಲ್ಲಿ ಎಐಸಿಸಿ ಮಟ್ಟದಲ್ಲೂ ಕೂಡ ಒಂದಷ್ಟು ಚರ್ಚೆ ನಡೆದಿದೆ ಅನ್ನುವಂಥದ್ದು. ಅಂತಿಮ ತೀರ್ಮಾನವನ್ನು ಏನು ಮುಖ್ಯಮಂತ್ರಿಗಳು ಕೈಗೊಳ್ತಾರೆ ಅನ್ನೋ ಬಗ್ಗೆ ಕಾಂಗ್ರೆಸ್ನಲ್ಲೂ ಕೂಡ ಈಗ ಕುತೂಹಲ ಮೂಡಿರುವಂಥದ್ದು. ವಿದ್ಯಾ, ವೆಲ್, ಥ್ಯಾಂಕ್ ಯು ಸುಖೇಶ್ ತಮ್ಮ ಡೀಟೇಲ್ಸ್ಗೆ. ಪ್ರತಾಪ್ ಸಿಂಹ ಅವರ ಅಪೋಸಿಷನ್ ಆಗಿ ಯತೀಂದ್ರ ಅವರೇ ನಿಲ್ತಾರಾ ಅನ್ನೋ ಪ್ರಶ್ನೆ ಇದೆ. ಅದನ್ನ ತಳ್ಳು ಹಾಕೋ ಪರಿಸ್ಥಿತಿ ಏನೂ ಇಲ್ಲ. ನೋಡೋಣ ಸಿದ್ದರಾಮಯ್ಯ ಅವರ ನಿರ್ಧಾರ ಏನಾಗಿರುತ್ತೆ ಮಗನ ವಿಚಾರದಲ್ಲಿ ಮತ್ತು ಅವರ ಕ್ಷೇತ್ರದ ವಿಚಾರದಲ್ಲಿ ಅಂತ.